ಭೂ ಸ್ವಾಧೀನ ವಿರೋಧಿಸಿ ಆನೇಕಲ್ ಪಟ್ಟಣದಲ್ಲಿ ಅನ್ನದಾತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣ ಇಲ್ಲಿ ರೈತರ ಕಿಚ್ಚು ಈಗ ಹೊತ್ಕೊಂಡಿದೆ. ಆನೇಕಲ್ ಪಟ್ಟಣದಲ್ಲಿ ರೈತರ ಪ್ರತಿಭಟನೆ, ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ಶುರುವಾಗಿದೆ. ಬರೋಬ್ಬರಿ 2,000ಕ್ಕೂ ಅಧಿಕ ಎಕರೆ ಜಮೀನನ್ನ ಭೂ ಸ್ವಾಧೀನ 2,000ಕ್ಕೂ ಅಧಿಕ ಎಕರೆಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ಖಂಡಿಸಿ ಪ್ರತಿಭಟನೆ. ಚಂದಾಪುರ ಮತ್ತು ಅತ್ತಿಬೆಲೆ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ರಸ್ತೆಯಲ್ಲೇ ಕುಳಿತು ಸಾವಿರಾರು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಚಂದಾಪುರ ಮತ್ತು ಅತ್ತಿಬೆಲೆ ಈ ರೋಡ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೋಡಿ, ಗಮನಿಸ್ತಾ ಇದ್ದೀರಲ್ವಾ, ಆನೇಕಲ್ ಪಟ್ಟಣದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದೆ. ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರು ರಸ್ತೆಗೆ ಇಳಿದಿದ್ದಾರೆ. ಕೆಐಎಡಿಬಿಯಿಂದ ಭೂ ಸ್ವಾಧೀನಕ್ಕೆ ಮುಂದಾಗಿತ್ತು. ಆದರೆ ಈ ಭೂ ಸ್ವಾಧೀನದಿಂದ ನಮಗೆ ಅನ್ಯಾಯವಾಗುತ್ತೆ ಅಂತ ಹೇಳಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಟ್ ಇದರ ನಡುವೆ ಒಂದಿಷ್ಟು ವಾಗ್ವಾದ ಕೂಡ ಶುರುವಾಗಿದೆ. ಒಂದಿಷ್ಟು ಚಕಮಕಿ. ಒಂದು ಕಡೆ ರೈತರು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ. ಇದರ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ರು. ಬಟ್ ಈ ಸಂದರ್ಭದಲ್ಲಿ ಒಂದಿಷ್ಟು ಪೊಲೀಸರು ಜೊತೆಗೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ. ಗಮನಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನು ಪೊಲೀಸರು ತಡೆ ಹಿಡಿದಿದ್ದಾರೆ. ಸೊ ಹೀಗಾಗಿ ಮನವಿ ಆದರೂ ಕೊಡ್ತೀವಿ, ಯಾಕೆ ನಮ್ಮನ್ನು ಹೊರಗಡೆ ಬಿಡ್ತಾ ಇಲ್ಲ? ಎಸ್, ಗಮನಿಸ್ತಾ ಇದ್ದಾರೆ ನೋಡಿ. ಆಕ್ರೋಶದ ಕಟ್ಟೆ ಹೊಡೆದಿದೆ. ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ ನೋಡಿ. ರೈತರು ದೇಶದ ಬೆನ್ನೆಲುಬು. ಜೈ ಜವಾನ್ ಜೈ ಕಿಸಾನ್ ಇದೆಲ್ಲವೂ ಕೂಡ ಘೋಷಣೆಗಳಿಗೆ ಮಾತ್ರ ಸೀಮಿತ. ನಮ್ಮ ದೇಶದಲ್ಲಿ ರೈತರು ಭತ್ತವನ್ನು ಬೆಳಿಬೇಕು ಅಂತ ಹೇಳಿದ್ರೆ, ಒಂದು ಅಗಳು ರೈಸನ್ನು ಬೆಳಿಬೇಕಂದ್ರೆ 120 ದಿನ ಆಗುತ್ತೆ. ಒಂದೇ ಒಂದು ರೈಸ್ ಕಾಳನ್ನು ಬೆಳಿಬೇಕು ಅಂತ ಹೇಳಿದ್ರೆ. ಬಟ್ ರೈತರಿಗೆ ಸಂಕಷ್ಟ ಎದುರಾದರೆ, ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರೆ, ಈಗಲೂ ಕೂಡ ರೈತ ಪ್ರತಿಭಟನೆ ನಡೆಸಬೇಕು, ಹೋರಾಟ ನಡೆಸಬೇಕು. ರಕ್ತ, ಲಾಠಿ ಏಟು ಎಲ್ಲವೂ ಕೂಡ ಆದ ನಂತರ ಅವ್ರಿಗೆ ನ್ಯಾಯ ಸಿಗೋದು. ರೈತರು ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲ, ಅದು ಗೊತ್ತಿದ್ದು ಕೂಡ ರೈತರನ್ನ ಕಡೆಗಣಿಸೋದು. ಜಮೀನು ಐತೆ, ಆ ಜಮೀನು ನಂಬ್ಕೊಂಡಿದ್ದೀವಿ ಸರ್. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಜಮೀನು ಬೇಕು ಅಂತ ನಾವು ಇಟ್ಕೊಂಡಿದ್ರೆ ಅದನ್ನು ಸರ್ಕಾರದವರು ನಮ್ಗೆ ಬೇಕು, ನಮ್ಗೆ ಕಾಸು ಕೊಡ್ತೀವಿ ಅಂದರೆ ನಾವು ಅದರಲ್ಲಿ ರಾಗಿ ಬೆಳೆಯೋದು, ಏನಾದರೂ ಕಂಬಳಿ ಕಡ್ಡಿ ಬುಡ ಅದು ಮೇಯಿಸೋದು, ಜೀವನ ಮಾಡ್ತಾ ಇದ್ದೀವಿ. ಅದನ್ನು ಕೊಟ್ಬಿಟ್ಟು ನಾವು ಏನು ಮಾಡೋದು? ಅದನ್ನೇ ಅದು ನಾವು ಕೊಡೋದಿಲ್ಲ. ನಮ್ಗಿಷ್ಟ ಇಲ್ಲ. ನಮ್ಗಿಷ್ಟ ಇದ್ದರೆ ನಾವು ಕೊಡಬೇಕು. ನಮ್ಗಿಷ್ಟ ಇಲ್ಲದಿದ್ದರೆ ಯಾಕೆ ಕೇಳಬೇಕು? ಅವರು ನಮ್ಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಸರ್. ಅದನ್ನೇ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸರ್. ಬೇಡ ಅಂತ ಸರ್, ನಾವು ಕೊಡೋದಿಲ್ಲ. ಅವ್ರು ಕೇಳ್ತಾ ಇದ್ದಾರೆ ಹಣ ಕೊಡ್ತೀವಿ ಅಂತ. ನಮ್ಗೆ ಅವ್ರ ಹಣ ಬೇಡ, ನಮ್ಮ ಭೂಮಿನೇ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಮೊಮ್ಮಕ್ಕಳಿಗೂ ಎಲ್ಲ ಉಳಿಸ್ಕೊಳ್ಬೇಕು ಅಂತ ಸರ್. ನಮ್ಗೆ ಅಲ್ಪ ಸ್ವಲ್ಪ ಜಮೀನು ಅಲ್ಲ, ಯಾರಾದ್ರೂ ಕೊಡಲ್ಲ ಅಂತ ಹೇಳೋದಕ್ಕೆ, ಅವ್ರು ತಗೊಳ್ಳೋದಕ್ಕೆ ಅವ್ರು ಯಾರು? ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹೋರಾಟದ ಹೆಸರೇ ನಮ್ಮ ಭೂಮಿ ನಮ್ಮ ಹಕ್ಕು. ಅದ್ರ ಪ್ರಕಾರನೇ ನಾವು ಹೋರಾಟ ಮಾಡ್ತಾ ಇದೀವಿ. ಈಗ ನಾವು ಅವ್ರು ಕೊಡಲ್ಲ, ಅವ್ರು ಬಿಡಲ್ಲ ಅಂದ್ರೆ ಅವ್ರು ಯಾರು ಬಿಡೋದಕ್ಕೆ? ಯಾರು ಬಿಡೋದಕ್ಕೆ? ನಮ್ಮ ಅಪ್ಪನ ಜಮೀನು, ನಮ್ಮ ತಾತನ ಜಮೀನು. ಎಷ್ಟೇ ಕಷ್ಟ ಬಂದ್ರು ನಾವು ಕಷ್ಟಪಟ್ಟು ಉಳುಮೆ ಮಾಡಿ ನಮ್ಮ ಅಪ್ಪ ಅಮ್ಮ ಅಂದಿರು ನಮ್ಮನ್ನ ಬೆಳೆಸಿದ್ದಾರೆ, ನಮ್ಗೆ ಮದ್ವೆ ಮಾಡಿದ್ದಾರೆ. ಇದು ನಮ್ಮ ತಾಕತ್ತು. ಇವತ್ತು ಯಾವುದೇ ರಾಜಕಾರಣ ಇಲ್ಲ ಅಂದ್ರೆ ದೇಶ ನಡೆಯುತ್ತೆ. ನೀವ್ ಹೇಳಿ, ರೈತ ಇಲ್ಲ ಅಂದ್ರೆ ದೇಶ ನಡಿಲಿಕ್ಕೆ ಆಗುತ್ತಾ? ರೈತ ಇಲ್ಲ ಅಂದ್ರೆ ಊಟ ಇಲ್ಲ. ಯಾವುದೇ ಸರ್ಕಾರಗಳಿಗಾಗಿ ನಾ ಹೇಳೋದು ಇಷ್ಟೇ, ರೈತನ ತಂಟೆಗೆ ಬಂದ್ರೆ ಇವತ್ತು ಏನ್ ನೋಡ್ತಿದೀರ? ನಮ್ಮ ತಾಯಂದಿರ ಒಗ್ಗಟ್ಟು. ಗಂಡಸರು ಬರಲ್ಲ, ಹೆಂಗಸರು ಬರ್ತೀವಿ ಹೊರಗಡೆಗೆ. ಮನೆಯಿಂದ ಒಬ್ಬೊಬ್ಬರು ತಾಯಂದಿರು ಬರ್ತಾರೆ. ತಡಿಲಿಕ್ಕೆ ಆಗುತ್ತೆ ಅವ್ರ ಕೈಯಲ್ಲಿ? ಆಗಲ್ಲ. ಇವತ್ತು ರೈತ ಇಲ್ಲ ಅಂದ್ರೆ ನೋ ಫ್ಯೂಚರ್. ಬರ್ದಿಟ್ಕೊಳ್ಳಿ. ಏನ್ ಬಂದಿದೆ ಇವತ್ತು ಕೆಲ್ಸಗಳು ಹೋಗ್ಬೋದು, ನೀವು ತಿಳ್ಕೊಳ್ಳಿ. ಅದೇ ರೈತನ ಕೆಲ್ಸ ಹೋಗ್ಲಿಕ್ಕೆ ಆಗುತ್ತಾ? ಕೆಲ್ಸ ಹೋಯ್ತು ಅಂದ್ರೆ ಯಾರ ಈಗ ITBT ಅಲ್ಲಿ ಇದಾರಲ್ವಾ, ಅವ್ರು ನಮ್ಮ ಗದ್ದೆಗಳು ಬರ್ಬೇಕು, ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಅದು ನಮ್ಮ ತಾಕತ್ತು. ರೈತನ್ಗೆ ಉಟ್ಕೊಂಡಿದ್ಯಾ? ಆಗುತ್ತಾ? ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತಾ ರೈತನ ಬದಲು?
ಅಲ್ಲಿ ಸುಮಾರು 650 ಎಕರೆಗೆ ಬಂದಿದೆ ನಮ್ಗೆ ನೋಟಿಸು. ನಾವು ಆವಾಗ್ಲೇ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ವಿ. ಕೋರ್ಟ್ ಅಲ್ಲಿ ಕೇಸ್ ಆಗಿದೆ, ಸ್ಟೇ ಬಂದಿದೆ. ಅದಲ್ಲದೆ ನಾವು ಮೊದಲನೇದಾಗಿ ಸರ್ಜಾಪುರದಲ್ಲಿ ಚಳುವಳಿ ಮಾಡಿದ್ವಿ. ಆಗ ಬಂದ್ರು ನಮ್ಮ ಶಿವಣ್ಣನವ್ರು ಬಂದ್ರು, ನಾನು ಕಾನೂನಾತ್ಮಕವಾಗಿ ನಿಮಗೆ ಏನು ಸಹಾಯ ಬೇಕೋ ಅದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಅದು ಮುಕ್ತಾಯ. ನೆಕ್ಸ್ಟ್ ಏನು ಸ್ಟೆಪ್ ತಗೊಂಡಿಲ್ಲ. ಎರಡನೇದಾಗಿ ದೊಮ್ಸಂದ್ರ ಕ್ರಾಸ್ ಸರ್ಕಲ್ ಜಾಮ್ ಮಾಡಿಸಿದ್ವಿ, ಅಲ್ಲಿಗೂ ಬಂದ್ರು, ಅಲ್ಲೂ ಹೇಳಿದ್ರು, ಅಲ್ಲಿಂದನೂ ಮುಂದೆ ಏನು ನಡೀಲಿಲ್ಲ. ಮೂರನೇದಾಗಿ ನಾವು ಫ್ರೀಡಮ್ ಪಾರ್ಕ್ ಬೈಕ್ ರ್ಯಾಲಿ ಮಾಡಿದ್ವಿ. ಎಷ್ಟು ಹಳ್ಳಿಗಳು, 11 ಹಳ್ಳಿಗಳ ಜನಗಳು ಸೇರ್ಕೊಂಡು ಸುತ್ತಮುತ್ತಲಿನ ಮುತ್ತಾನಲ್ಲೂರು, ಅಂದೇನಹಳ್ಳಿ, ಯಮರೆ ಪಂಚಾಯಿತಿ ಹಳ್ಳಿಗಳೆಲ್ಲ ಸೇರಿ ನಾವೆಲ್ಲ ಸೇರಿ ಫ್ರೀಡಮ್ ಪಾರ್ಕ್ಗೆ ಬೈಕ್ ರ್ಯಾಲಿ ಎಲ್ಲ ಹೋದ್ವಿ. ಹೆಣ್ಣು ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲ ಸೇರ್ಕೊಂಡು ಹೋದ್ವಿ. ಅಲ್ಲಿಗೆ ಎಲ್ಲಾನು ಕರ್ಸಿದ್ವಿ. ಶಿವಣ್ಣ ಅವ್ರು ಬಂದಿದ್ರು, DC ಬಂದಿದ್ರು, KDB ಆಫೀಸರ್ ಬಂದಿದ್ರು, ಎಲ್ಲ ಬಂದಿದ್ರು. ಏನು ಅವರು ಅಷ್ಟೇ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ವಿ. ಜಂಟಿ ಸರ್ವೆನೂ ಮಾಡ್ಲಿಲ್ಲ, ಏನೂ ಇಲ್ಲ. ಸುಮಾರು 650 ಎಕರೆಗೆ ಬಂದಿದೆ ನಮ್ಮ